ಬಾಹ್ಯಾಕಾಶ ನಿಲ್ದಾಣ ISS-ದಿಂದ ಯಶಸ್ವಿಯಾಗಿ ಭೂಮಿಗೆ ಮರಳಿದ್ದಾರೆ. ಅವರ ಮಿಷನ್ ಮೊದಲು 8 ದಿನಗಳ ಪರೀಕ್ಷಾ ವಿಮಾನವಾಗಿ ಯೋಜಿಸಲಾಗಿತ್ತು. ಆದರೆ ತಾಂತ್ರಿಕ ಸಮಸ್ಯೆಗಳ ಕಾರಣದಿಂದಾಗಿ ಅವರು ಒಟ್ಟು 286 ದಿನಗಳ ಕಾಲ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಉಳಿಯಬೇಕಾಯಿತು. ವಿಲಿಯಮ್ಸ್ ಮತ್ತು ವಿಲ್ಮೋರ್ ಅವರು 2024 ಜೂನ್ 5ರಂದು ಬೋಯಿಂಗ್ ಸ್ಟಾರ್ಲೈನರ್ನ ಮೊದಲ ಮಾನವ ಯಾತ್ರೆಯ ಭಾಗವಾಗಿ ಉಡಾವಣೆಯಾದರು. ಆದರೆ ಸ್ಟಾರ್ಲೈನರ್ ಎಸ್ ಅನ್ನು ತಲುಪಿದಾಗ ಅದರ ಪುಟಾಣಿ ಎಂಜಿನ್ ಥ್ರಸ್ಟರ್ ವೈಫಲ್ಯಕ್ಕೀಡಾಯಿತು. 2 ತಿಂಗಳ ತನಿಖೆಯ ನಂತರ ನಾಸಾ ಈ ಬೋಯಿಂಗ್ ನೌಕೆಯಲ್ಲಿ ಅವರನ್ನು ಮರಳಿಸುವುದು ಅಪಾಯಕಾರಿಯಾಗಿದೆ ಎಂದು ನಿರ್ಧರಿಸಿತು. ಸ್ಟಾರ್ಲೈನರ್ ಅವರನ್ನು ಹೊರತುಪಡಿಸಿ ಬೋಯಿಂಗ್ ನೌಕೆಯನ್ನು 2024 ಸೆಪ್ಟೆಂಬರ್ 7ರಂದು ಖಾಲಿ ಸ್ಥಿತಿಯಲ್ಲಿ ಭೂಮಿಗೆ ಕಳುಹಿಸಲಾಯಿತು. ನಂತರ ನಾಸಾ ವಿಲಿಯಮ್ಸ್ ಮತ್ತು ವಿಲ್ಮೋರ್ ಅವರನ್ನು 2025 ಮಾರ್ಚ್ನಲ್ಲಿ ಸ್ಪೇಸ್ ಎಕ್ಸ್ ಕ್ರೂ ವ್ಯವಕಲನ 9 ನೌಕೆಯಲ್ಲಿ ಮರಳಿಸುವುದಾಗಿ ಘೋಷಿಸಿತು. 2025 ಮಾರ್ಚ್ 18ರಂದು ವಿಲಿಯಮ್ಸ್ ಮತ್ತು ವಿಲ್ಮೋರ್ ನಾಸಾದ ನಿಕ್ ಹೆಗ್ ಮತ್ತು ರಷ್ಯಾದ ಅಲೆಕ್ಸಾಂಡರ್ ಗೋರ್ಬುನೋವ್ ಜೊತೆ ಸ್ಪೇಸ್ಎಕ್ಸ್ ಕ್ರೂ ಡ್ರ್ಯಾಗನ್ ಕ್ಯಾಪ್ಸುಲ್ ಮೂಲಕ ಚಯೂನಿಂದ ಹೊರಟರು. ಸುಮಾರು 17 ಗಂಟೆಗಳ ಪ್ರಯಾಣದ ನಂತರ ಅವರು ಫ್ಲೋರಿಡಾದ ಕಡಲ್ಕರೆ ಬಳಿ ಸುರಕ್ಷಿತವಾಗಿ ಭೂಮಿಗೆ ಇಳಿದರು. ಈ ಅವಧಿಯಲ್ಲಿ ಅವರು ಸುಮಾರು 900 ಗಂಟೆಗಳ ವಿಜ್ಞಾನ ಪರೀಕ್ಷೆಗಳನ್ನು ನಡೆಸಿದ್ದರು. ಅವರ ಸುರಕ್ಷಿತ ಮರಳುವ ಯೋಜನೆಗಳನ್ನು ರೂಪಿಸುವ ವೇಳೆ ನಾಸಾ ವಿಲಿಯಮ್ಸ್ ಮತ್ತು ವಿಲ್ಮೋರ್ ಅವರನ್ನು ಪೆಥೈ ವ್ಯವಕಲನ 9 ಮಿಷನ್ನ ಭಾಗವಾಗಿ ಎಜಿಥೈ ಅಥೋಟಿ ನೌಕೆಯಲ್ಲಿ ಭೂಮಿಗೆ ಮರಳಿಸುವ ವ್ಯವಸ್ಥೆ ಮಾಡಿತು. ಭೂಮಿಗೆ ಮರಳಿದ ನಂತರ ವಿಲಿಯಮ್ಸ್ ಮತ್ತು ವಿಲ್ಮೋರ್ ಉತ್ತಮ ಮನಸ್ಥಿತಿಯಲ್ಲಿದ್ದಾರೆ. ಅವರು ಪ್ರಸ್ತುತ ನಾಸಾದ ಜಾನ್ಸನ್ ಸ್ಪೇಸ್ ಸೆಂಟರ್ನಲ್ಲಿ ವೈದ್ಯಕೀಯ ಪರೀಕ್ಷೆಗೊಳಗಾಗಿದ್ದಾರೆ ಮತ್ತು ಶೀಘ್ರದಲ್ಲೇ ತಮ್ಮ ಕುಟುಂಬ ಸದಸ್ಯರನ್ನು ಭೇಟಿ ಮಾಡಲಿದ್ದಾರೆ.